ಒಂದು ಪಕ್ಷ ಒಬ್ಬ ನಾಯಕರಿಂದ ಅಥವಾ ಒಬ್ಬ ದೊಡ್ಡ ಲೀಡರಿಂದ ಆಗುತ್ತಾ ಅಂದ್ರೆ ಖಂಡಿತ ಆಗಲ್ಲ. ದೆಹಲಿಯಿಂದ ಬಿಜೆಪಿ ಬೆಳೆದಿದೆಯಾ, ಬೆಂಗಳೂರಿನಿಂದ ಬೆಳೆದಿದೆಯಾ? ಅಲ್ಲ, ನಿಮ್ಮ ಪ್ರತಿಯೊಂದು ಬೂತ್ನಿಂದ ಬೆಳೆದಿದೆ. ಪ್ರತಿಯೊಬ್ಬ ಕಾರ್ಯಕರ್ತನ ಶ್ರಮ ಇದೆ, ಪ್ರತಿಯೊಬ್ಬ ಕಾರ್ಯಕರ್ತನ ಬೆವರಿದೆ, ಸಂಘಟನೆ ಇದೆ. ಇವತ್ತು ತಾವು PLA 2 ಅಂತಂದ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥ ಜವಾಬ್ದಾರಿಯನ್ನ ಇವತ್ತು ನಿಮಗೆ ಪಕ್ಷ ನೀಡಿದೆ. ನಿಮ್ಮೆಲ್ಲರ ಮೇಲೆ ಅಪಾರವಾದಂಥ ನಂಬಿಕೆ, ವಿಶ್ವಾಸವನ್ನ ಇಟ್ಕೊಂಡು ನಿಮ್ಮನ್ನ ಆಯ್ಕೆ ಮಾಡಿರುವಂಥದ್ದು. 1200 ಮತಗಳಿರುವಂಥ ಬೂತಲ್ಲಿ ನಿಮ್ಮನ್ನ PLA 2 ಮಾಡಿದೆ ಪಕ್ಷ ಅಂತಂದ್ರೆ ಅದು ನಿಮ್ಮ ಮೇಲಿರ್ತಕ್ಕಂಥ ವಿಶ್ವಾಸ ಪಕ್ಷಕ್ಕೆ. ಕಾಂಗ್ರೆಸ್ನವರು ಸುಮ್ಮನೆ ಬುಕ್ ಇಟ್ಕೊಂಡು ಹೇಳ್ತಾರೆ ಡೆಮೋಕ್ರಸಿ, ಕಾನ್ಸ್ಟಿಟ್ಯೂಷನ್, ಮಾಡೋದೆಲ್ಲ ಕೂಡ ಅವರು ಅನ್ಕಾನ್ಸ್ಟಿಟ್ಯೂಷನಲ್ ಕೆಲಸನೇ. ಚುನಾವಣೆ ಸಂದರ್ಭದಲ್ಲಿ ಒಂಥರ ಕರಪತ್ರವನ್ನು ಹಂಚಿದ್ದಾರೆ, ಈಗ ಒಂದು ಕರಪತ್ರ ಹಂಚ್ತಾ ಇದ್ದಾರೆ. ಈ SIR ಮಾಡ್ತಾ ಇರೋದೇನೆ, ಪರಿಷ್ಕರಣೆ ಮಾಡ್ತಾ ಇರೋದೇನೆ ಅಲ್ಪಸಂಖ್ಯಾತರದ್ದು, ದಲಿತರ ಓಟನ್ನ ಕಿತ್ತಾಕಕ್ಕೆ ಬಿಜೆಪಿ ಅವರು ಮಾಡ್ತಾ ಇರುವಂತ ಹುನ್ನಾರ ಅಂತ ಇದನ್ನ ಸುಳ್ಳು ಆಪಾದನೆಯನ್ನ ಮಾಡ್ತಾ ಇದ್ದಾರೆ. ಚೌಲ್ಟ್ರಿಯಲ್ಲಿ ಸೇರಿಸಿ ಒಂದೇ ಧರ್ಮದ ಜನರನ್ನ ಅವ್ರು ಕರ್ಕೊಂಡು ಬಂದು ನಮ್ಮ ವೋಟರ್ ID ಕೊಡುವಂತ ದಯನೀಯ ಸ್ಥಿತಿಗೆ ಈ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಬಂದಿದೆ. ದುರದೃಷ್ಟ ಇದೆ. ಪ್ರತಿ ದಿವಸ ಒಂದಲ್ಲ ಒಂದು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾನು ಪ್ರವಾಸ ಮಾಡ್ತೀನಿ, ನಿಮ್ಮನ್ನ ಖುದ್ದಾಗಿ ಭೇಟಿ ಮಾಡ್ತೇನೆ. ಪ್ರಧಾನಮಂತ್ರಿಗಳು ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅದು ತಳಹಂತದ ಕಟ್ಟ ಕಡೆಯ ವ್ಯಕ್ತಿಗೆ ತಲುಪಬೇಕಂತಂದ್ರೆ ಅದರ ಸೇತುವೆ ನಮ್ಮ ಬಿಜೆಪಿಯ ಕಾರ್ಯಕರ್ತರು, ನಮ್ಮ PLAಗಳು, ನಮ್ಮ ಬೂತ್ನಲ್ಲಿರುವಂತ ಅಧ್ಯಕ್ಷರು.